ಕಲ್ಟ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದರಲ್ಲಿ ಝೈದ್ ಖಾನ್ ಅಲಿಯಾಸ್ ಮಾಧವ್ ಅವರ ಕ್ಯಾರೆಕ್ಟರ್ ಏನು, ಮತ್ತೆ ಟ್ರೈಲರ್ ಹೇಗಿತ್ತು, ಏನ್ ಇಷ್ಟ ಆಯ್ತು, ಏನೇನ್ ಇಂಟ್ರೆಸ್ಟಿಂಗ್ ಆಗಿದೆ, ಫಿಲಮ್ ನ ಏನಕ್ಕೆ ನಾವು ನೋಡ್ಬೇಕು ಎಲ್ಲಾನು ಮಾತಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ಜೊತೆಲಿ ಒಂದು ಲೈಕ್ ಮಾಡಿ. ಕಲ್ಟ್ ಒಂದು ಡ್ರಾಮಾ ರೊಮ್ಯಾಂಟಿಕ್ ಆಕ್ಷನ್ ಲವ್ ಫಿಲಮ್ ಆಗಿದೆ. ಇದರ ಸ್ಟೋರಿ ಏನಪ್ಪಾ ಅಂತಂದ್ರೆ, ಮಾಧವ್ ಮತ್ತೆ ಗೀತಾ ಇಬ್ರು ಕಾಲೇಜ್ ಟೈಮ್ ಇಂದಾನೆ ಲವ್ ಮಾಡ್ತಾ ಇರ್ತಾರೆ. ಹೈಯರ್ ಸ್ಟಡೀಸ್ ಅಂತ ಬಂದಾಗ ಗೀತಾ ಅವರು ಮಾಧವ್ ಅವ್ರನ್ನ ಬಿಟ್ಟು ಹೋಗ್ತಾರೆ. ಅವಾಗ ಮಾಧವ್ ಅವ್ರಿಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ಸೊ ಅವರು ತುಂಬಾ ಸೈಕೋಪ್ಯಾಥಿಕ್ ಆಗಿ ಕುಡ್ಕೊಂಡಿರ್ತಾರೆ. ಈ ಪ್ರೊಸೆಸ್ ಇಲ್ಲಿ ಇರ್ಬೇಕಾದ್ರೆ ರಚಿತಾ ರಾಮ್ ಅವ್ರನ್ನ ಹೇಗೆ ಮೀಟ್ ಆಗ್ತಾರೆ, ಅಂಡ್ ರಚಿತಾ ರಾಮ್ ಅವರು ಇವ್ರನ್ನ ಹೇಗೆ ಹೊರಗಡೆ ಕರ್ಕೊಂಡ್ ಬರ್ತಾರೆ, ಅಂಡ್ ಇವರಿಬ್ಬರ ಮಧ್ಯೆ ಏನೇನಾಗುತ್ತೆ, ಅಂಡ್ ಅವ್ರ ಲೈಫ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಈ ಫಿಲಮ್ ನ ಸ್ಟೋರಿ ಆಗಿದೆ. ಇನ್ನು ಇದರಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಅನ್ಸಿದ್ ನನಗೆ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಫಾದರ್ ಮತ್ತೆ ಸನ್ ಎಮೋಷನ್ ಹೆಂಗ್ ತೋರಿಸಿದ್ದಾರೆ ಅಂತ ನೋಡ್ಬೇಕು. ಯಾಕೆ ಅಂದ್ರೆ ಇದ್ರಲ್ಲಿ ಒಂದು ಡೈಲಾಗ್ ಬರುತ್ತೆ, 3 ಹೊತ್ತು ಲವ್ ಹೆಸರಲ್ಲಿ ಕುಡಿಯೋದ್ ಮಕ್ಕಳೇ ಆದ್ರೂ ಕೂಡ ಕರ್ಳ್ ಸುಟ್ಟೋಗೋದು ಹೆತ್ತವ್ರದು ಅನ್ನೋದು. ಈ ಒಂದು ಡೈಲಾಗ್ ತುಂಬಾ ಟ್ರೂ ಆಗಿತ್ತು, ಮತ್ತೆ ನಂಗೆ ತುಂಬಾ ಇಂಪ್ರೆಸ್ ಕೂಡ ಆಯ್ತು. ಎರಡನೇದು, ಒಬ್ಬ ಲವ್ ಫೇಲ್ಯೂರ್ ಆಗಿರೋ ಹುಡುಗ ಏನೆಲ್ಲ ಮಾಡ್ತಾನೆ, ಹೇಗೆಲ್ಲ ಇರ್ತಾನೆ, ಹೇಗೆಲ್ಲ ರಿಯಾಕ್ಟ್ ಆಗ್ತಾನೆ ಅಂತ ತೋರಿಸಿರೋ ರೀತಿ. ಮೂರನೇದು, ಇವರ ಕ್ಯಾರೆಕ್ಟರ್ ಸೈಕೋ, ಕ್ರೇಜಿ, ಡಿಸ್ಟರ್ಬ್, ಇಡಿಯೋಟಿಕ್, ಮ್ಯಾಡ್ ಆಗಿ ಕಾಣಿಸ್ಕೊಂಡಿರುವ ರೀತಿ ಈ ಫಿಲಮ್ ಅಲ್ಲಿ ಹೆಂಗ್ ವರ್ಕೌಟ್ ಆಗಿದೆ ಅಂತ ಕಾದ್ ನೋಡ್ಬೇಕು. ನಾಲ್ಕನೇದು, ಡಿಂಪಲ್ ಕ್ವೀನ್, ರಚಿತಾ ರಾಮ್ ಮತ್ತೆ ಮಲೈಕಾ ಅವರ ಕಾಂಬಿನೇಷನ್ ಇದರಲ್ಲಿ ಎಷ್ಟು ಮಟ್ಟ ವರ್ಕೌಟ್ ಆಗಿದೆ ಅನ್ನೋದು. ಐದನೇದು, ಆಲ್ರೆಡಿ ಇಂಪ್ರೆಸ್ ಮಾಡಿರುವಂತಹ ಫಿಲಂ ಸಾಂಗ್ಸ್ಗಳು. ಅದರಲ್ಲೂ ಅಯ್ಯೋ ಶಿವನೇ ಅನ್ನೋ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿದೆ. ಸೊ ಇದು ಹೆಂಗ್ ಬಂದಿದೆ ನೋಡ್ಬೇಕು. ಇನ್ನು ಫಿಲಂ ಟೀಮ್ ಹೇಳ್ಕೊಂಡಿರೋ ಹಾಗೆ ಇದೊಂದು ಯಂಗ್ ಜನರೇಷನ್ ಮತ್ತೆ ಅವರ ಪೇರೆಂಟ್ಸ್ಗೆ ಮಾಡಿರುವಂತಹ ಫಿಲಂ. ಸೊ ಇದರಿಂದ ಅವ್ರು ಏನ್ ಮೆಸೇಜ್ ಕೊಡೋದಕ್ಕೆ ಹೋಗ್ತಿದ್ದಾರೆ ಅಥವಾ ಏನ್ ಕೊಡ್ತಾ ಇದ್ದಾರೆ ನೋಡ್ಬೇಕು. ಇದಿಷ್ಟು ಈ ಫಿಲಂ ನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿತ್ತು. ಹಾಗೆ ಈ ಮೂವಿನ ಡೈರೆಕ್ಟ್ ಮಾಡಿರೋದು ಅನಿಲ್ ಕುಮಾರ್, ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿರೋದು ಅರ್ಜುನ್ ಜನ್ಯ. ಇನ್ನು ಈ ಮೂವಿಲಿ ಝೈದ್ ಖಾನ್ ಜೊತೆ ರಚಿತಾ ರಾಮ್, ಮಲೈಕಾ, ರಂಗಾಯಣ ರಘು, ಅಚ್ಯುತ್ ಕುಮಾರ್, ಆಲೋಕೆ ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಮತ್ತೆ ನಾನು ಆಗ್ಲೇ ಹೇಳಿರೋ ಹಾಗೆ ಇದು ಈ ಜನರೇಷನ್ ಯೂತ್ ಅಂಡ್ ಪೇರೆಂಟ್ಸ್ ಗೆ ಕನೆಕ್ಟ್ ಆಗೋದ್ರಿಂದ ಒಂದು ಒಳ್ಳೆ ಮೂವಿ ಆಗಿರ್ಬಹುದು. ಸೊ 23 ಜನವರಿಗೆ ನೀವು ಹೋಗಿ ಥಿಯೇಟರ್ ಅಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.